ಹೀಗೆ ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಮತ್ತಷ್ಟು ಮಂದಿ ಆಗ್ರಹ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೀಗ ಮೈಸೂರು ಡಿಸಿಗೆ ಹಿಂದೂ ಸಂಘಟನೆಗಳು ಪತ್ರವನ್ನ ಬರೆದಿವೆ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಂತ ಪ್ರತಾಪ್ ಸಿಂಹ ದಸರಾಗೆ ಸೀರೆ ಉಟ್ಟು ಮಲ್ಲಿಗೆಯನ್ನ ಮುಡಿದು ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಯದುವೀರ್ ಒಡೆಯರ್ ಕೂಡ ಇದೀಗ ಖಂಡಿಸೋಕೆ ಶುರು ಮಾಡಿದ್ದಾರೆ. ಬನ್ನಿ ಈ ವಿಚಾರವಾಗಿ ಏನೇನು ಬೆಳವಣಿಗೆ ಆಗ್ತಾ ಇದೆ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ದಸರಾ ಉದ್ಘಾಟಕಿ ಬಾನು ಬದಲಾವಣೆಗೆ ಹೆಚ್ಚಿದ ಆಗ್ರಹ. ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ. ಮೈಸೂರು ಡಿಸಿಗೂ ಹಿಂದೂ ಜಾಗರಣ ವೇದಿಕೆ ಮನವಿ ಪತ್ರ. ಸರ್ಕಾರಕ್ಕೆ ಕೂಡ ನಮ್ಮ ಆಗ್ರಹ ಇದೆ, ಇದನ್ನು ಹಿಂಪಡಿಬೇಕು. ಬಾನು ಮುಷ್ತಾಕ್ ವಿರುದ್ಧ ಪ್ರತಾಪ್ ಸಿಂಹ ರೋಷಾವೇಶ. ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ದಸರಾ ಮೈಸೂರು ದಸರಾ ನೋಡೋದೇ ಸೊಬಗು. ಉದ್ಘಾಟನೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇದೇ ಹೊತ್ತಿನಲ್ಲೇ ದಸರಾ ಉದ್ಘಾಟಕಿಯಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರುವುದಕ್ಕೆ ಬಿಜೆಪಿ ಸಿಡಿದೆದ್ದಿದೆ. ಸರ್ಕಾರದ ನಿರ್ಧಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇದಿಷ್ಟೇ ಅಲ್ಲ, ಇದೀಗ ಹಿಂದೂ ಸಂಘಟನೆಗಳು ಕೂಡ ಬೀದಿಗೆ ಇಳಿದಿವೆ. ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರದು ಅಂತ ಆಗ್ರಹಿಸ್ತಿವೆ. ಆದರೆ ನಮ್ಮ ದೇಶದೊಳಗೇನೆ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ಹಲವಾರು ಮಹನೀಯರಿದ್ದಾರೆ, ಅಂಥವ್ರು ಬಂದು ಮಾಡಬೇಕು. ಆ ರೀತಿಯ ಮಾನಸಿಕತೆ ಇಲ್ಲದೆ ಯಾವುದೇ ವ್ಯಕ್ತಿಗಳು ಬಂದರೂ ಕೂಡ ನಾವು ಕಡಖಂಡಿತವಾಗಿ ಅದನ್ನು ವಿರೋಧ ಮಾಡ್ತೇವೆ. ಮೈಸೂರು ಡಿಸಿಗೆ ಸಲ್ಲಿಕೆಯಾಯಿತು ಸಂಘಟನೆಗಳ ದೂರು. ಮೊನ್ನೆಯಷ್ಟೇ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ದಸರಾ ಉದ್ಘಾಟಕಿಯನ್ನ ಬದಲಾವಣೆಗೆ ಯಾವ ದೂರು ಕೂಡ ಬಂದಿಲ್ಲ ಅಂತಿದ್ರು. ಇದೀಗ ಸರ್ಕಾರದ ನಿರ್ಧಾರ ಹಿಂಪಡೆಯುವಂತೆ ಮೈಸೂರು ಡಿಸಿಗೆ ಹಿಂದೂ ಜಾಗರಣ ವೇದಿಕೆ ಮನವಿ ಪತ್ರವೊಂದು ಬಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕುಂಕುಮದ ಬಗ್ಗೆ ತಾತ್ಸಾರ ಇಟ್ಕೊಂಡು ಹೇಗೆ ಬರ್ತೀರಿ? ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ. ನಾನು ಸುನ್ನತ ಮಾಡಿಸ್ಕೊಳ್ಳದಲೆ, ನಾನು ಕನ್ವರ್ಟ್ ಮಾಡದಲೆ ಪ್ರವಾಸಿಗನಾಗಿ ನಿಮ್ಮ ಮೆಕ್ಕಾಕೋ ಮದಿನಾಕೋ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ ಮೇಡಮ್? ಹಾಗಿದ್ಮೇಲೆ ನಮ್ದ್ರ ಮೇಲೆ ನಂಬಿಕೆ ಇಲ್ದಲೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ನಾವು ದೇವರನ್ನ ದೇವಿಯಲ್ಲಿ ಕಾಣ್ತೀವಿ. ನಾವು ನಿಮ್ಮ ಧರ್ಮದಲ್ಲಿ ಹೆಣ್ಣನ್ನ ಭೋಗದ ವಸ್ತುವಾಗಿ ನೋಡ್ತೀರಿ ನೀವು, ಆದ್ರೆ ನಮ್ಮಲ್ಲಿ ದೈವಿ ಸ್ವರೂಪದಲ್ಲಿ ನೋಡ್ತೀವಿ. ಹಾಗಾಗಿ ನಮ್ಮ ನದಿಗಳಿಗೂ ಕೂಡ ಕೃಷ್ಣ ಮತ್ತು ಬ್ರಹ್ಮಪುತ್ರ ಬಿಟ್ರೆ ಇಡೀ ಎಲ್ಲಾ ನದಿಗಳಿಗೂ ಇರುವಂತ ಹೆಸರು ಎಲ್ಲಾ ನದಿಗಳಿಗೆ ಇಟ್ಟಿರುವಂತದ್ದು ಹೆಣ್ಣಿನ ಹೆಸರನ್ನ ಇಟ್ಟಿದೀವಿ ನಾವು ಮೇಡಮ್. ಚಾಮುಂಡಿ ಬೆಟ್ಟ ಕೇವಲ ಹಿಂದೂ ಆಸ್ತಿಯಲ್ಲ ಅಂದಿರೋ ಡಿಸಿಎಂ ಡಿಕೆಶಿ ವಿರುದ್ಧ ಮತ್ತೆ ಗರಂ ಆದ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಎಂದರು. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ? ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ್ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವರು ಮುಸಲ್ಮಾನರಾಗಿದ್ದಾರೆ, ಎಲ್ಲರೂ ಬರ್ತಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ತಾಯಿ ಚಾಮುಂಡೇಶ್ವರಿ ಒಂದು ಏನು ಕ್ಷೇತ್ರ ಇದೆ, ಚಾಮುಂಡಿ ಬೆಟ್ಟ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ಹಿಂದೂ ಧಾರ್ಮಿಕ ಸ್ಥಳ, ಭಾರತದ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಋಷಿ ಮಾರ್ಕಂಡೇಯ ಇಲ್ಲಿ ಬಂದು ತಪಸ್ ಮಾಡಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ, ಮತ್ತು ಒಂದು ಸಂಪ್ರದಾಯ ಇದೆ. ಎಲ್ಲನೂ ಕೂಡ ಹಿಂದೂ ಧಾರ್ಮಿಕ ಚೌಕಟ್ಟಿಗೆ ಸೇರಿರ್ತಕ್ಕಂಥದ್ದು. ಇಂಥ ಹೇಳಿಕೆಗಳು ಯಾಕೆ ಹೇಳಿದಾರೋ ಇಲ್ವೋ ಅವರೇ ಸ್ಪಷ್ಟನೆ ಕೊಡಬೇಕಾಗಿದೆ. ಜೊತೆಗೆ ನಿಜಕ್ಕೂ ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ಏನು ಇಗ್ನೋರೆನ್ಸ್ ಆಫ್ ಲಾ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ. ಅದು ಸರ್ಕಾರದಲ್ಲಿದ್ದವರು ಯಾವಾಗ ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಬೇಕು.
ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಈ ಸರ್ಕಾರ, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇದರ ವಿಚಾರದಲ್ಲಿ ಈಗಾಗಲೇ ತಪ್ಪನ್ನು ಕ್ಷಮಾಪಣೆ ಕೇಳಬೇಕು. ಹಿಂದೂಗಳೇ ದಸರಾವನ್ನ ಉದ್ಘಾಟನೆ ಮಾಡಲಿ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಒತ್ತಾಯ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಸಂತೋಷ್ ಲಾಡ್ ಹೊಸ ಸಂಸತ್ಗೆ ಮುರ್ಮಾರನ್ನ ಯಾಕೆ ಕರೆದೊಯ್ಯಲಿಲ್ಲ ಅಂತ ಪ್ರಶ್ನಿಸಿದ್ರು. ಆ ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು ನಮ್ಮ ದ್ರೌಪದಿ ಮುರ್ಮುನ ಇವ್ರು ಪಾರ್ಲಿಮೆಂಟಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲ, ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ, ಆಯ್ತು ಸರ್ ಇದಾಯ್ತು ಭಾನುಮತಿ ವಿಷಯ ಒಂದು ಸೈಡಿಗಿಡ್ರಿ, ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮುನವ್ರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನು ವಿಚಾರ ಏನು? ಐದರ್ ಶಿ ಇಸ್ ST ಬಿಲಾಂಗ್ಸ್ ಟು ST ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶಿ ಇಸ್ ವಿಡೋ, ಏನು ರೀಸನ್ ಏನು? ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಎಲ್ಲೋ ಒಂದ್ ಕಡೆ ಇಕ್ಕಟ್ಟಿಗೆ ಸಿಲುಕಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಮೊದಲಿಗೆ ನನ್ನ ಅಭ್ಯಂತರ ಇಲ್ಲ ಅಂದಿದ್ದ ಯದುವೀರ್ ಇದೀಗ ಪಕ್ಷದ ನಿರ್ಧಾರ ನನ್ನ ನಿರ್ಧಾರ ಅಂದಿದ್ದಾರೆ. ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೋ ಸಮಸ್ಯೆ ಇಲ್ಲ, ನಮ್ಮದು ಕೂಡ ಏನೋ ಹತ್ರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಈ ಎಲ್ಲ ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು, ನಮ್ಮ ಭಾವನೆಗಳಿರೋದು, ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಮಾಡಬೇಕು. ನಮ್ಮ ವಿರೋಧ ಇರುತ್ತೆ ಯಾವಾಗಲೂ ಸಹ, ಅದಕ್ಕೇನಂತ ಅದ್ರ ಏನು ಮಾತಿಲ್ಲ. ಇನ್ನು ಮುಸ್ಲಿಂ ಧಾರ್ಮಿಕ ಗುರು ಮಕ್ಸೂದ್ ಇಮ್ರಾನ್ ಮಾತನಾಡಿ, ಸಾಹಿತಿ ಬಾನು ಮುಸ್ತಾಕ್ ಉದ್ಘಾಟನೆ ಬೇಡ ಅನ್ನೋದು ತಪ್ಪು. ಈ ವಿಚಾರಕ್ಕೆ ನಮ್ಮಿಂದ ಫತ್ವಾ ಹೊರಡಿಸಬೇಕಾಗಿಲ್ಲ ಅಂದ್ರು. ನಮ್ಮ ಬಾನು ಮುಷ್ತಾಕ್ ಮೇಲೆ ಇದು ಏನು ನಡೀತಾ ಇದೆ ಅದು ನನಗೆ ಏನು ಇಲ್ಲ. ನೋಡಿ, ನೀವು ಕರೀತಾ ಇದ್ದಾರೆ ಅಲ್ಲಿಗೆ, ನೀವು ಅವ್ರು ಹೋಗ್ತಾ ಇದ್ದಾರೆ, ಹೋಗ್ಲಿ, ಇಲ್ಲ ಹೋಗ್ತಾ ಇಲ್ಲ, ಅವ್ರ ಓನ್ ಡಿಸಿಷನ್ನು. ಅದರ ಮೇಲೆ ನಾವು ಇದು ಸಿಯಾಸತ್ ಮಾಡೋದು ಅದು ಸರಿ ಇಲ್ಲ. ಆ ಥರ ಚರ್ಚೆ ಮಾಡೋದು, ಹೋಗಬೇಕು ಇಲ್ಲ ಬರಬೇಕು ಅಂದರೆ ಅವರ ಮುಸ್ಲಿಂ ಆಗಬೇಕು, ಆ ಥರ ಹೇಳೋದು ನಮ್ಮ ದೇಶಕ್ಕೆ ಸರಿ ಇಲ್ಲ. ಇದಕ್ಕೆ ಎಲ್ಲ ಫತ್ವಾ ಇದು ಬೇಕಾಗಿಲ್ಲ, ಇದಕ್ಕೆ ಏನು ಫತ್ವಾ ಬೇಕಾಗಿಲ್ಲ. ಅದೇನೇ ಹೇಳಿ, ಇದೀಗ ದಸರಾ ಉದ್ಘಾಟಕಿ ಬದಲಾವಣೆಗೆ ಮೈಸೂರು ಡಿಸಿಗೆ ಪತ್ರವೂ ಬಂದಿದೆ. ಹಿಂದೂ ಸಂಘಟನೆಗಳು ಬದಲಾವಣೆಗೆ ಆಗ್ರಹ ಮಾಡ್ತಿವೆ. ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.